ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ರಂಜು. ನಾನಿವತ್ತು ಇನ್ಸ್ಟೆಂಟಾಗಿ ಗೋಧಿ ದೋಸೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಈಸಿ ಅಂದರೆ ಈಸಿ ಇದೆ. ಜಸ್ಟ್ ಒಂದು 5 ಮಿನಿಟಲ್ಲಿ ದೋಸೆ ರೆಡಿ ಆಗುತ್ತೆ. ಆ ಥರ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ. ಗೋಧಿ ದೋಸೆ ಇದು. ನೀವು ಗೋಧಿ, ರಾಗಿ, ಅಕ್ಕಿ ಪೌಡರಿಂದ ಯಾವುದ್ರಲ್ಲಿಂದನಾದರೂ ನೀವು ಮಾಡ್ಕೋಬೋದು. ಬ್ಯಾಚುಲರ್ಸ್ಗಳು, ಅರ್ಜೆಂಟಾಗಿ ಡ್ಯೂಟಿಗೆ ಹೋಗೋ ಅಂಥವ್ರು, ಫುಲ್ ಎಮರ್ಜೆನ್ಸಿ ಇರೋ ಅಂಥವ್ರು ಆರಾಮಾಗಿ ಮಾಡ್ಕೋಬೋದು ಇದನ್ನು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಸ್ಮೂತಾಗಿರುತ್ತೆ ದೋಸೆ, ಅದಕ್ಕೋಸ್ಕರ ಸಕ್ಕರೆ. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರು ಕನ್ಸಿಸ್ಟೆಂಟಿ ನೋಡಿಕೊಂಡು ಹಾಕ್ಕೋಬೇಕು. ದೋಸೆ ಹಿಟ್ಟು ಯಾವ ರೀತಿ ರುಬ್ದಾಗ ಇರುತ್ತೋ ಅದೇ ರೀತಿ ಇದ್ದರೆ ಸಾಕಾಗುತ್ತೆ. ತೆಳ್ಳಗೆ ಬೇಡ, ತೆಳ್ಳಗಾದರೆ ಅದು ಸರಿ ಬರೋಲ್ಲ. ಅದಕ್ಕೆ ನಾವು ಸ್ವಲ್ಪ ತಿಕ್ಕಾಗಿಯೇ ಕಲಿಸ್ಕೊಳ್ಳೋಣ. ಈ ಕನ್ಸಿಸ್ಟೆಂಟಿಯಾಗಿದ್ದರೆ ದೋಸೆ ಸಾಕಾಗುತ್ತೆ ನಮಗೆ. ಇದು ನೆಕ್ಸ್ಟ್ ಇವಾಗ ಒಂದು ಹಂಚು ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನೆಕ್ಸ್ಟ್ ಇದು ದೋಸೆ ಹಿಟ್ಟನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ದೋಸೆ ಹಿಟ್ಟನ್ನ ಇದಕ್ಕೆ ಹಾಕೋಣ. ಇವಾಗ ದೋಸೆ ಎಷ್ಟು ಈಸಿ ಇದೆ ಅಂತಂದರೆ ನಾವು ಬ್ಯಾಚುಲರ್ಸಿಗಂತೂ ತುಂಬ ಈಸಿ ಆಗುತ್ತೆ, ಅಷ್ಟು ಈಸಿ ಇದೆ ಇದು. ಅಷ್ಟೇ ಚೆನ್ನಾಗೂ ನೀಟಾಗಿ ಬರುತ್ತೆ ದೋಸೆನೂ ಮಾಡೋಕ್ಕೂ. ಅದೇ ಥರನೇ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಯಾವ ಹಿಟ್ಟಿಂದನಾದರೂ ಕೂಡ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ದೋಸೆ ನೀಟಾಗಿ ಎದ್ದೇಳ್ತಾ ಇದೆ. ಇದೇ ದೋಸೆ. ಇದಕ್ಕೆ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ, ಶೇಂಗಾ ಚಟ್ನಿ. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಹೇಗೆ ಮಾಡೋದಂತ. ಹುರಿದಿಟ್ಕೊಂಡಿರುವಂತಹ ಶೇಂಗಾನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ಶೇಂಗಾ ಮತ್ತು ಮೆಣಸಿನ್ಕಾಯಿ ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಚೂರು ಹುಣಸೆಹಣ್ಣು, 1 ಇಂಚಷ್ಟು, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ನೆಕ್ಸ್ಟ್ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ, ಉಪ್ಪು ಮಿಕ್ಸ್ ಆಗಿದೆ. ನೆಕ್ಸ್ಟ್ ಉಪ್ಪು ಹಾಕಿದ ನಂತರ ನೋಡ್ತಾ ಇದ್ದೀರಾ ಇದು ನುಣ್ಣಗೆ ಚೆನ್ನಾಗಿ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಇದನ್ನು ರುಬ್ಬಿದರೆ ಈ ಚಟ್ನಿ ರೆಡಿ. ಬೇಕಂದರೆ ನೀವು ಒಗ್ಗರಣೆ ಕೂಡ ಕೊಡ್ಕೊಬೋದು ಚಟ್ನಿನ. ನಾನೀಗ ಆ ಥರನೇ ಸರ್ವ್ ಮಾಡ್ಕೊಂಡಿದ್ದೀನಿ ಹಂಗೇ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್.